ಸರ್, ಈ ಮೆಡಿಸಿನ್ಸ್ ನ ಅರ್ಜೆಂಟ್ ಆಗಿ ತಗೊಂಡ್ ಬನ್ನಿ. ಸರಿನಮ್ಮ. ರಾಜಲಕ್ಷ್ಮಿ ಅಮ್ಮನ ಜೊತೆನೇ ಇರು. ಅವಳನ್ನ ನಿನ್ ಮಗಳ ಹಾಗೆ ನೋಡ್ಕೋತೀಯ ಅಂತ ನನಗ್ ಮಾತು ಕೊಡು ಅಕ್ಕ. ನಿನ್ನ ಮಗಳಿಗೆ ಯಾವ ಕಷ್ಟನೂ ಬರೋದಕ್ ಬಿಡೋಲ್ಲ. ನನ್ನ ಮಗಳ ಹಾಗೆ ನೋಡ್ಕೋತೀನಿ ಅಂತ ಅವತ್ತು ನನ್ನ ತಂಗಿಗೆ ಮಾತು ಕೊಟ್ಟು ಆದ್ಯನ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ಬಂದ ದಿವಸದಿಂದನೂ ಕೂಡ ನನಗೆ ಗೊತ್ತಿಲ್ದಿರೋ ಹಾಗೆ ಆದ್ಯನಿಗೆ ಕಷ್ಟ ಕೊಡ್ತಾನೇ ಇದ್ದೀನಿ. ಇವತ್ತು ಆದ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಒಳಗಡೆ ಅವಳು ನರಳ್ತಾ ಮಲಗಿದ್ರೆ ನನ್ನ ಕೈಲಿ ಏನೂ ಮಾಡಕ್ಕಾಗದೆ ಕಲ್ಲಿನ ಗೊಂಬೆ ಹಾಕಿ ನಿಂತಿದ್ದೀನಿ. ಆದ್ಯ ನಮಗೋಸ್ಕರ ನಿನಗೋಸ್ಕರ ಏನೆಲ್ಲ ಮಾಡಿದಾಳೆ. ಅವಳಿಗೆ ಎಷ್ಟೇ ನೋವಾದ್ರೂ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಕೇಳ್ಕೊತಾಳೆ. ಸೀನುನ ಎಷ್ಟು ಪ್ರೀತಿಸ್ತಾಳೆ. ಆದ್ರೆ ಮದ್ವೆ ನಡೀಲಿಲ್ಲ ಅಂದ್ರೂ ಕೂಡ ತನ್ನ ಪ್ರೀತಿ ಹಾಗೆ ನಿನ್ನ ಪ್ರೀತಿ ಸೋಲ್ಬಾರ್ದು, ನಿನ್ನ ಪ್ರೀತಿ ಗೆಲ್ಲಬೇಕು ಅಂತ ನಿನ್ನ ಕೋಚ್ನ ಒಂದು ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ಲು. ನಿಮ್ಮಿಬ್ರ ಪ್ರೀತಿ ವಿಷಯನ ನಿಮ್ಮಪ್ಪನ ಹತ್ರ ಹೇಳಲೇಬೇಕು ಅಂತ ನಾನು ಬೇಡ ಅಂದ್ರೂ ಕೂಡ ನನ್ನನ್ನು ಬಲವಂತ ಮಾಡಿದ್ಲು. ದೇವಸ್ಥಾನದಲ್ಲಿ ನಿಮ್ಮಪ್ಪನ ಹತ್ರ ಈ ವಿಷಯ ಮಾತಾಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟೆ. ಆದ್ರೆ ಇಷ್ಟರಲ್ಲೇ ಏನೇನೋ ನಡೆದೋಯ್ತು. ಅವನ ಬಗ್ಗೆ ಅಪ್ಪ ಆಗ್ಲಿ ನೀನಾಗ್ಲಿ ಮಾತಾಡೋ ಅಗತ್ಯ ಇಲ್ಲ ಅಮ್ಮ. ನಮಗೋಸ್ಕರ ನಿನ್ ಸಂತೋಷನ ಯಾಕಮ್ಮ ಬಿಟ್ಕೊಡ್ತಾ ಇದೀಯಾ? ನೀನ್ ಆ ಕೋಚ್ನ ಎಷ್ಟು ಪ್ರೀತಿಸ್ತಾ ಇದೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಬೇಡಮ್ಮ, ಅವನ ಬಗ್ಗೆ ಅವನ ಜೊತೆ ನನ್ ಮದ್ವೆ ಮಾಡೋ ವಿಷಯದ ಬಗ್ಗೆ ನೀನ್ ಮಾತಾಡ್ಲೇ ಬೇಡಮ್ಮ. ಅಂಥವ್ರನ್ನ ನಾನ್ ಮಾತ್ರ ಅಲ್ಲ, ಅವನ ಬಗ್ಗೆ ತಿಳ್ಕೊಳ್ಳೋ ಯಾವ ಹುಡುಗಿನೂ ಮದ್ವೆ ಮಾಡ್ಕೊಳ್ಳಲ್ಲಮ್ಮ. ಕೋಚ್ನ ಅಷ್ಟೊಂದು ಪ್ರೀತಿಸಿದ ಮೇಲೂ ಕೂಡ. ಗೌರಿ, ನೀರು ತಗೊಂಡ್ ಬಾ. ಬಂದೇರಿ. ರೀ, ಚಾರು ಫೋನ್ ಮಾಡ್ತಿದ್ದಾಳೆ. ಮಾತಾಡೋ. ಹೇಳಮ್ಮ ಚಾರು. ಅಪ್ಪ, ಇಲ್ಲಿ ಆಕಾಶನೇ ತಲೆ ಮೇಲೆ ಬಿದ್ಬಿಟ್ಟಿದೆ ಅಪ್ಪ. ಏನಾಯ್ತಮ್ಮ? ಆದ್ಯ ಸಾಯ್ಬೇಕಿತ್ತು, ಆದ್ರೆ ಈಗ ಆಸ್ಪತ್ರೆ ಸೇರ್ಕೊಂಡಿದ್ದಾಳೆ. ಸಾಯ್ಬೇಕಾಗಿತ್ತಾ? ಏನಾಯ್ತು? ನಾನೇ ಸಾಯ್ಸಕ್ ನೋಡಿದ್ದು. ಅವಳ ಅಪ್ಪನ್ನ ನಾನ್ ಸಾಯಿಸ್ಬೇಕು ಅನ್ಕೊಂಡ್ರೆ ಮಗಳನ್ನ ನೀನ್ ಸಾಯಿಸ್ಬೇಕು ಅನ್ಕೊಂಡ್ಯಾ? ಅಷ್ಟಕ್ಕೂ ಏನ್ ನಡೀತಮ್ಮ? ಬೆಂಕಿಲಿ ಸುಟ್ಟು ಬೂದಿ ಹಾಕ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಲು, ಬದುಕೊಂಡ್ಬಿಟ್ಲು. ಅವಳು ಬದುಕ್ಬಿಡ್ಲಲ್ಲ ಅಂತ ನಾನು ಇಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ ಅವಳನ್ನ ಇವರೆಲ್ಲ ಕರ್ಕೊಂಡು ಹೋಗಿ ನಮ್ ಕರ್ಮಕ್ಕೆ ಆ ವಸುಂಧರಾ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಆ ಹಾಸ್ಪಿಟಲ್ ಅಲ್ಲ, ಆ ಹಾಸ್ಪಿಟಲ್ ಅಲ್ಲಿ ಅವಳ ಅಪ್ಪ ಇದ್ದಾರೆ ಅಲ್ವೇನಮ್ಮ? ಹಾ, ಅದಕ್ಕೆ ಅದ್ ಗೊತ್ತಾದ್ಮೇಲೆ ನಾನು ನಿಮಗ್ ಫೋನ್ ಮಾಡಿದ್ದು. ಆ ಮನೆಯವರು ಯಾರಾದ್ರೂ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರು ಅಂದ್ರೆ ಅಪಾಯ ಅಲ್ವಾ ಚಾರು? ಹೋಗಿ ನೋಡೋದಲ್ಲ, ಆದ್ಯಂಗೋಸ್ಕರ ಆ ಮುದುಕಿ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಂಡಿದ್ದಾಳೆ. ಅವರಲ್ಲಿ ಯಾರಾದ್ರೂ ಒಬ್ರು ಅವ್ರನ್ನ ನೋಡ್ಬಿಟ್ರೆ ಅಮ್ಮ. ಮತ್ತಿವಾಗ ಏನ್ ಮಾಡೋದಮ್ಮ? ಅವ್ರನ್ನ ಯಾರಾದ್ರೂ ನೋಡೋಕು ಮುಂಚೆ ಈ ಕೂಡ್ಲೆ ಅವ್ರನ್ನ ಹಾಸ್ಪಿಟಲ್ ಇಂದ ಶಿಫ್ಟ್ ಮಾಡ್ಬೇಕು. ಎಲ್ರೂ ಅಲ್ಲೇ ಇದ್ದಾರೆ ಅಂದ್ರೆ ಕಷ್ಟ ಅಲ್ವೇನಮ್ಮ? ಅದಕ್ಕೆ ಈ ಕೂಡ್ಲೆ ಹೊರಟು ನೀವು ಕೂಡ ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಸರಿನಮ್ಮ, ಈಗ್ಲೇ ಬಂದ್ಬಿಡ್ತೀನಿ. ಹಾ ಸರಿ, ನಾನು ಹೊರಟೆ. ನಾನು ಹೇಳಿದ ಪ್ರತಿ ಮಾತು ಸುಳ್ಳು. ನೀನ್ ನೋಡಿದ್ದು ನಂಬಿದ್ದು
ಎಲ್ಲ ಸುಳ್ಳು. ಮತ್ತೆ ನಿಜ ಯಾವ್ದು ಸರ್? ನನ್ ಕಣ್ಣೆ ನನಗ್ ಮೋಸ ಮಾಡ್ತಾ ಏನ್ ನಡೀತು ಸರ್? ನಿನಗೆ ಪಾನಕ ಕೊಟ್ಟಿದ್ದು ನಾನೇ, ಆದ್ರೆ ಅದರಲ್ಲಿ ಮತ್ ಬರೋ ಔಷಧಿ ಬೆರೆಸಿದ್ ಮಾತ್ರ ನಾನಲ್ಲ. ನೀನ್ ಕಣ್ಬಿಡೋ ಅಷ್ಟೊತ್ತಿಗೆ ನಿನ್ನ ಎದುರುಗಡೆ ಇದ್ದಿದ್ ಕೂಡ ನಾನೇ, ಆದ್ರೆ ನೀನ್ ಅಲ್ಲಿಗೆ ಕರ್ಕೊಂಡು ಹೋಗಿದ್ ಮಾತ್ರ ನಾನಲ್ಲ. ಮತ್ತೆ ಯಾರು ಸರ್? ಯಾರು ಯಾರು ತಪ್ಪನ್ನ ನಿಮ್ ಮೇಲೆ ಯಾಕೆ ಹಾಕೊಂಡ್ರಿ ಸರ್? ಮತ್ ಬರೋ ಔಷಧಿ ಬೆರೆಸಿದ್ದು ನಿನ್ ಜೀವನನ ನಾಶ ಮಾಡ್ಬೇಕು ಅಂತ ನೋಡಿದ್ದು ಪ್ರಶಾಂತ್. ಪ್ರಶಾಂತ್ ಮಾಡಿದ ತಪ್ಪನ್ನ ನಿಮ್ ಮೇಲೆ ಯಾಕೆ ಸರ್ ಹಾಕೊಂಡ್ರಿ? ಮತ್ ಯಾಕೆ ನಾನೇ ಮಾಡ್ದೆ ಅಂತ ನನ್ನ ಹತ್ರ ಮತ್ತೆ ಅಪ್ಪನ ಹತ್ರ ಸುಳ್ಳು ಹೇಳಿದ್ರಿ? ಯಾಕಂದ್ರೆ ನಿಮ್ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಅದು ನಡಿಬೇಕು. ಅದಕ್ಕೆ